ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದಂಥ ಹೋಮ್ ಮೇಡ್ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಒಂದು ದೊಡ್ಡ ಸ್ಪೂನಲ್ಲಿ ಮೆಂತೆಕಾಳು, ಹಾಗೆಯೇ ಅದೇ ಕ್ವಾಂಟಿಟಿನಲ್ಲಿ ರೈಸು. ನಾವು ಅನ್ನ ಎಲ್ಲ ಮಾಡ್ತೀವಲ್ಲ ಅದೇ ರೈಸ್ ಆದರೂ ನಡೆಯುತ್ತೆ, ಇಲ್ದಿರ ಸಸೋಟಿಯಲ್ಲಿ ಕೊಡ್ತಾರಲ್ಲ ಆ ರೈಸ್ ಆದ್ರೂ ನಡೆಯುತ್ತೆ. ಇದನ್ನ ಒಂದು 2-3 ಬಾರಿ ನೀಟಾಗಿ ತೊಳ್ಕೊಂಡಿದ್ದಾದ ನಂತರ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಓವರ್ನೈಟು ನೆನೆಸಿಟ್ಕೊಳ್ಬೇಕು. ಒಂದು 2-3 ಅವರ್ ನೆನೆಸಿದ್ರೂ ಆಗುತ್ತೆ, ಬಟ್ ಓವರ್ನೈಟ್ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ನೋಡಿ, ಫುಲ್ ಓವರ್ನೈಟ್ ನೆನೆಸಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನಿವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ನೆಂದಿರುತ್ತಲ್ಲ, ತುಂಬ ಚೆನ್ನಾಗಿ ಪೇಸ್ಟ್ ಕೂಡ ಆಗುತ್ತೆ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕಿವಾಗ 1 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಏನು ಮಾಡ್ತೀಮ್ಮ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಒಬ್ಬರೇ ಇದ್ದಾಗ ಅಥವಾ ಯಾರೂ ಎಲ್ಪಿಗಿಲ್ಲ ಅಂದಾಗ ಒಬ್ಬರೇ ಕೂಡ ತುಂಬ ನೀಟಾಗಿ ಹಚ್ಕೊಳ್ಬೋದು. ಈ ರೀತಿ ನೆತ್ತಿ ಮೇಲೆ ಇರುತ್ತಲ್ಲ ಕೂದಲು, ಅದು ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಬರೀ ಸ್ಕ್ಯಾಲ್ಪಿಗೆ ಅಷ್ಟೇ ಅಲ್ಲ, ಫುಲ್ ಕೂದಲು ಬುಡದಿಂದ ತುದಿವರೆಗೂ ಚೆನ್ನಾಗಿ ಹಚ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಹಚ್ಕೊಂಡಿದ್ದಾದ ನಂತರ ಇದನ್ನು ನಾವು ತುರುಪು ಕಟ್ಕೊಳ್ತೀವಲ್ಲ ಆ ಥರ ಕಟ್ಕೊಳ್ಳೋ ಥರ ಕಟ್ಕೊಳ್ಬೇಕು. ಸುಮ್ಮನೆ ಸುತ್ತೋದಷ್ಟೇ, ಗಂಟೆನ ಹಾಕೋದು ಬೇಡ. ಅದು ಪ್ಯಾಕ್ ಹಾಕಿರ್ತೀವಲ್ಲ ಅದೇ ನಿಲ್ಲುತ್ತೆ, ಅದೇನು ಬಿಚ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಫುಲ್ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ತಗೊಂಡು ಅಪ್ಲೈ ಮಾಡ್ಕೊಳ್ಬೇಕು. ನಿಮ್ಗೆ ಯಾರಾದರೂ ಹಚ್ಚೋರಿದ್ದಾರೆ ಅಂತಂದರೆ ಹಚ್ಚಿಸ್ಕೊಳ್ಳಿ, ಯಾರೂ ಇಲ್ಲ ಅನ್ನೋದಾದರೆ ಈ ರೀತಿಯಾಗಿ ಹಚ್ಕೊಳ್ಳಿ. ನೀಟಾಗೂ ಕೂಡ ಹಚ್ಕೊಳ್ಬೋದು. ತುಂಬ ಏನು ಖರ್ಚಾಗಲ್ಲ ಈ ಪ್ಯಾಕಿಗೆ. ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಒಂದು ಒಳ್ಳೆ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಹೇರ್ಗೂ ಒಳ್ಳೆಯದು, ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ದಪ್ಪ ಕೂಡ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಹೋಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಸ್ವಲ್ಪ ಏರ್ ಫಾಲ್ ಆಗ್ಬೋದು, ಸ್ವಲ್ಪ ಏರ್ ಉದುರ್ಬೋದು. ಸೊ ಡೋಂಟ್ ವರಿ, ಏನೂ ಆಗೋದಿಲ್ಲ. ಫಸ್ಟ್ ಟೈಮ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಆ ಥರ ಅನಿಸುತ್ತೆ. ಸೊ ಹಚ್ಚುತ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಕೆಮಿಕಲ್ ಏನೂ ಇರೋದಿಲ್ವಲ್ಲ, ಸೊ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕೂದಲುಗಳನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀವು ಇನ್ನೂ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ ದಾಸವಾಳದ ಎಲೆ ಸಿಗುತ್ತಲ್ಲ
ಅದು, ಹಾಗೆಯೇ ಮೊಸರು ಅದನ್ನೆಲ್ಲ ಯೂಸ್ ಮಾಡಿ, ಸ್ವಲ್ಪ ಈರುಳ್ಳಿ ಚಿಕ್ಕದು ಈರುಳ್ಳಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೋದು. ಆ ಥರ ಕೂಡ ಚೆನ್ನಾಗಿರುತ್ತೆ. ಇಲ್ದಿರ ಸಿಂಪಲ್ಲಾಗಿ ಇದನ್ನು ಟ್ರೈ ಮಾಡ್ತೀನಿ ಅನ್ನೋದಾದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತುಂಬ ಬೆನಿಫಿಟ್ ಆಗಿರುತ್ತೆ, ಹಾಗೆಯೇ ತುಂಬ ಒಳ್ಳೆಯದು ಕೂಡ ನಮ್ಮ ಹೇರ್ಗೆ. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾಗೆ ಸಾಫ್ಟ್ ಆ್ಯಂಡ್ ಸ್ಮೂತಿ ಸಿಲ್ಕಿ ಹೇರ್ಸ್ ಆಗುತ್ತೆ. ಒಂದು ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸಾದರೂ ಯೂಸ್ ಮಾಡಿ. ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ವೀಕ್ಲಿ ಒನ್ಸ್ ಯೂಸ್ ಮಾಡಿ, ಇಲ್ಲ ಅನ್ನೋದಾದರೆ ಒಂದು 15 ಡೇಸ್ ಒನ್ಸಾದರೂ ಯೂಸ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ನಿಮಗೆ ಇಷ್ಟ ಆಯಿತು ಈ ರೆಮಿಡಿ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚೆಚ್ಚು ಹೋಮ್ ಮೇಡ್ ರೆಮಿಡೀಸ್ಗಾಗಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ತುಂಬ ಚಳಿ ಇರುವಾಗ ಅಥವಾ ಮಳೆ ಬರಬೇಕಾದ್ರೆ ಹಚ್ಕೊಳ್ಬೇಡಿ, ಶೀತ ಆಗೋ ಚಾನ್ಸಸ್ ಇರುತ್ತೆ. ಮೆಂತೆ ಕೋಲ್ಡ್ ಅಂತಾರಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಿರತ್ತಲ್ಲ ಆವಾಗ ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ, ಹಾಗೆಯೇ ಶೀತ ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕೂದಲುಗಳನ್ನು ತಗೊಂಡು ಪಾರ್ಟಿಷನ್ ಮಾಡಿಕೊಂಡು ಎಷ್ಟು ನೀಟಾಗಿ ಹಚ್ಕೊಳ್ಬೋದು. ತುಂಬ ಏನು ಕಷ್ಟ ಅನಿಸೋದಿಲ್ಲ, ಆರಾಮಾಗಿ ಹಚ್ಕೊಳ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಹಚ್ಕೊಳ್ಬೋದು. ಇದನ್ನೊಂದು 3 ರಿಂದ 4 ಗಂಟೆ ಬಿಟ್ಬಿಟ್ಟು ನೀವು ರೆಗ್ಯುಲರ್ ಯಾವ ಶಾಂಪು ಯೂಸ್ ಮಾಡ್ತೀರಲ್ಲ ಅದೇ ಶಾಂಪು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಬೋದು. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತೇಳಿ, ಎಷ್ಟು ಸಾಫ್ಟ್ ಆಗಿರುತ್ತೆ ಕೂದಲು ಅಂತೇಳಿ. ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಫ್ರಂಟ್ ಸ್ವಲ್ಪ ಕೂದಲು ಬಿಟ್ಕೊಂಡಿರ್ತೀವಲ್ಲ ಅಲ್ಲಿಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಹಿಂದಕ್ಕೆ ಸುತ್ಕೊಳ್ಳೋ ಅಂಥದ್ದು. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು. ಏನಮ್ಮ ಯಾಕೆ ಟಿಶ್ಯೂ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಒಂದು 3 ರಿಂದ 4 ಅವರು ಹಾಗೇ ಬಿಡಿ. ಫುಲ್ ಡ್ರೈ ಆಗುತ್ತೆ ಅದು. ತುಂಬ ಚೆನ್ನಾಗಿ ಅನಿಸುತ್ತೆ, ತಣ್ಣಗೆ ಅನ್ನಿಸ್ತಾ ಇರುತ್ತೆ ತಲೆ ಎಲ್ಲ. ಈ ರೀತಿಯಾಗಿ ಎಲ್ಲ ಕೂದಲಿಗೂ ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಂಡಾದ ನಂತರ ಈ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಸುತ್ಕೊಂಡಿದ್ದಾದ ನಂತರ ಅದೇನು ಬಿಚ್ಕೊಳ್ಳೋದಿಲ್ಲ. ಆದ್ರೂ ನಿಮಗೆ ಅನ್ಕಂಫರ್ಟ್ ಬಿಚ್ಕೊಳ್ಳುತ್ತೆ ಅಂತ ಅನ್ಸೋದಾದರೆ ಒಂದು ಕ್ಲಿಪ್ಪನ್ನು ತಗೊಂಡು ನೀಟಾಗಿ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೆಮಿಡಿ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಂದೇ ವರ್ಷದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೋಡಿ. Thanks for watching.